ಅಂದ್ಕೊಳ್ತೀನಿ. ನಾವು ಕೂಡ ಚೆನ್ನಾಗಿದ್ದೀವಿ. ಏನಾಯ್ತು ಏನಪ್ಪ ಅಂದರೆ ಇವತ್ತು ನಮ್ಮ ಚಿನಿಮಾಗೆ ಜಾನುಗೆ ಐಸ್ ಕ್ರೀಮ್ ಬೇಕಂತೆ. ನಾನು ಅದಕ್ಕೆ ಮನೇಲೇ ಐಸ್ ಕ್ರೀಮ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಒಂದು 2 ಥರ ಐಸ್ ಕ್ರೀಮ್ ಮಾಡೋಣ ಅಂದ್ಕೊಂಡಿದ್ದೀನಿ. ತುಂಬ ಸಿಂಪಲ್ಲಾಗಿ ಮನೇಲಿರೋದನ್ನೇ ಬಳಸ್ಕೊಂಡು ಇಂಗ್ರೀಡಿಯೆಂಟ್ಸ್ನ ಬಳಸ್ಕೊಂಡು ನಾನು ಐಸ್ ಕ್ರೀಮ್ ಮಾಡ್ತಾಯಿದ್ದೀನಿ. ಏನು ಗೊತ್ತಾ, ನಮ್ಮ ಮನೆಯಲ್ಲೇ ಬೆಳೆದಿರೋದು ಇದು ಬಾಳೆಹಣ್ಣು. ಇದರಲ್ಲಿ ನಾವು ಇವಾಗ ಐಸ್ ಕ್ರೀಮ್ ಮಾಡ್ತಾ ಇರೋದು. ಒಂದು 4-5 ತೊಗೊಳ್ಳೋಣ. ಅದನ್ನು ಕಟ್ ಮಾಡಿ ಫ್ರೀಝರಲ್ಲಿ ಇಡಬೇಕಲ್ವಾ. ಓಕೆ ನೋಡಿ, ಆಲ್ಮೋಸ್ಟ್ ಎಲ್ಲ ಖಾಲಿನೇ ಆಗೋಯ್ತು. ಇಷ್ಟು ತಗೊಂಡಿದ್ದೀನಿ. ಇದನ್ನು ಕಟ್ ಮಾಡ್ಕೊಳ್ಳೋಣ. ಬತ್ತಿ ಮತ್ತು ಜಾಸ್ತಿ ಸುಣ್ಣ ಹಚ್ಬಿಟ್ಟಿದ್ದೀವಿ. ಅದಕ್ಕೆ ನೋಡಿ ಇಲ್ಲೆಲ್ಲ ಫುಲ್ಲು ಸುಣ್ಣ. ಎಷ್ಟೊಂದು ಸುಣ್ಣ ಹಚ್ಚಿದ್ವಲ್ಲ, ಹಾಗಾಗಿ ಫುಲ್ಲು ಸುಣ್ಣನೇ ಇದೆ. ಇದು ಕೈಯೆಲ್ಲ ಫುಲ್ಲು ಸುಣ್ಣ ಆಗಿಬಿಟ್ಟಿದೆ. ನಾವಿವಾಗ ಇದನ್ನು ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋಣ. ನೋಡಿ, ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋಣ. ಓಕೆನಾ? ಏನು ಚಿನಿ? ಚಿನಿಮಾನು ಕಟ್ ಮಾಡ್ತಾಳಂತೆ. ಏನು ಮಾಡ್ತಿದ್ದೀರಾ ಚಿನಿ? ಜೋರಾಗಿ ಮಾತಾಡಬೇಕು. ಏನು ಮಾಡ್ತಿದ್ಯಮ್ಮ? ಕಟ್ ಮಾಡ್ತಿದ್ಯಾ? ಮಾಡು. ನಾನು ಕಟ್ ಮಾಡ್ತೀನಿ ಅಂದರೆ, ಇಲ್ಲ ಮಮ್ಮಿ ನಾನು ಕಟ್ ಮಾಡ್ತೀನಿ, ನಾನು ಐಸ್ ಕ್ರೀಮ್ ಮಾಡ್ತೀನಿ ಅಂತಿದ್ದಾಳೆ. ಅದಕ್ಕೆ ಕೊಟ್ಟಿದ್ದೀನಿ. ನೋಡಿ, ನಿಧಾನ, ಹುಷಾರು, ಕೈ ಕುಯ್ಕೋತೀಯಾ? ನೋಡಿ, ಕಟ್ ಮಾಡ್ತಾ ಇದ್ದಾಳೆ ಒಂದೊಂದಾಗಿ. ಇರಲಿ, ಅದೇನು ಆಗಲ್ಲ ಮಗಳೇ. ಕಟ್ ಮಾಡು ನೀನು. ಕಟ್ ಮಾಡಿ ಮುಗಿಸೋಷ್ಟರಲ್ಲಿ ಸಂಜೆ ಆಗುತ್ತೆ ಚಿನಿ. ಈಗಲೇ ಯಾವಾಗಾಗುತ್ತೆ? ಆಮೇಲೆ ಅಂದರೆ ಲೇಟಾಗಿ ಆಗುತ್ತಾ? ಬೇಗ ಮಾಡಬೇಕು ನೀನು. ಏನಮ್ಮ, ಫೈನಲಿ ಎಲ್ಲ ಕಟ್ ಮಾಡಾಯಿತು. ಏನು ಅಷ್ಟು ಚಿನ್ನಿಮ್ಮ ಏನು ಕಟ್ ಮಾಡಿಲ್ಲ, ನಾನು ಸ್ವಲ್ಪ ಕಟ್ ಮಾಡಿದೆ, ಚಿನ್ನಿಮ್ಮನೂ ಒಂದು ಸ್ವಲ್ಪ ಕಟ್ ಮಾಡಿದ್ಲು. ನಾವಿವಾಗ ಪ್ಲೇಟಿಗೆ ಎಲ್ಲ ಜೋಡಿಸ್ಕೊಳ್ಳೋಣ. ಇದನ್ನೆಲ್ಲ ಒಂದೊಂದೇ ಹಾಗೆ ಇಟ್ಟರು ಆಗುತ್ತೆ, ಅಂದರೆ ಸ್ವಲ್ಪ ಟೈಮ್ ತೊಗೊಳತ್ತಷ್ಟೇ. ಸ್ವಲ್ಪ ಈ ಥರ ಬಿಡಿ ಆಗಿಟ್ಟರೆ ಒಂಚೂರು ಬೇಗ ಆಗುತ್ತಷ್ಟೇ. ಹಾಗಾಗಿ ನಾವಿದನ್ನು ಸ್ವಲ್ಪ ಜೋಡಿಸ್ಕೊಳ್ಳೋಣ. ಫ್ರೀಜರಲ್ಲಿ ಇಡ್ತಾ ಇದ್ದೀನಿ. ಒಂದು 2 hours ಹಾಗೆ ಬಿಡೋಣ. ಇಟ್ಟಿದ್ದೀನಿ. ಒಂದು 2 hours ಬಿಟ್ಟು ಅದು ಫುಲ್ ಗಟ್ಟಿಯಾಗಿರುತ್ತಲ್ವಾ, ಆಮೇಲೆ ಅದನ್ನು ಬ್ಲೆಂಡ್ ಮಾಡ್ಕೊಳ್ಳೋಣ. ಬಾಳೆಹಣ್ಣು ಕಟ್ ಮಾಡಿ ಈಗ ಫ್ರೀಝರಲ್ಲಿ ಇಟ್ಟಿದ್ದೀವಿ. ಒಂದು 2 ಗಂಟೆ ಬೇಕು ಅದು ಫುಲ್ ಫ್ರೀಸ್ ಆಗೋಕ್ಕೆ, ಗಟ್ಟಿ ಆಗೋಕ್ಕೆ. ಅಷ್ಟರಲ್ಲಿ ಇನ್ನೊಂದು ಐಸ್ ಕ್ರೀಮ್ ಮಾಡ್ಕೊಳ್ಳೋಣ. ಅದನ್ನು ರೆಡಿ ಮಾಡ್ಕೊಳ್ಳೋಣ, ಆಯಿತಾ? ಹೇಗೆ ಮಾಡ್ತೀನಿ, ಈಗ ಹಾಲಿನ ಪೌಡ್ರ್ ಇರುತ್ತಲ್ಲ, ಅಂಗನವಾಡಿಲಿ ಹಾಲಿನ ಪೌಡ್ರ್ ಕೊಡ್ತಾರಲ್ವ, ಅದನ್ನೇ ಯೂಸ್ ಮಾಡಿಕೊಂಡು ನಾನಿವಾಗ ಅದು ಐಸ್ ಕ್ರೀಮ್ ಮಾಡ್ತಾ ಇರೋದು. ಕಸ್ಟರ್ಡ್ ಪೌಡ್ರು ಮತ್ತು ಹಾಲು ಇದ್ರೆ ಸಾಕು, ಮತ್ತೇನೂ ಬೇಡ. ಒಂದು 2-3 ಇಂಗ್ರೀಡಿಯೆಂಟ್ಸಲ್ಲೇ ಅದನ್ನು ಮಾಡ್ಕೊಬೋದು, ಚೆನ್ನಾಗಿರುತ್ತೆ. ಅದನ್ನು ಹೇಗೆ ಮಾಡ್ತೀನಿ ಅಂತೇಳಿ ಹಾಲಿನ ಪೌಡ್ರ್ ಹಾಕೊಳ್ತಿದ್ದೀನಿ. ನಾನು ಈ ಕಪ್ಪಲ್ಲಿ 1 ಕಪ್ ಆಗಷ್ಟು ತಗೊಳ್ತೀನಿ. ನಮ್ಮ ಜಾನು ಅಂತೂ ಅವನೊಟ್ಟು ನಮ್ಮ ಜಾನು ನಾನು ಏನು ಮಾಡ್ತಿದ್ದೀನೋ ಅದನ್ನು ಬರಬೇಕು ಅಲ್ಲಿ ಮಾಡೋಕ್ಕೆ. ಇದೇ ಕಿತಾಪತಿಯವ್ರದ್ದು. ಏನು ಮಾಡ್ತಾ ಇದೀಯ ನೀನು? ಏನು ಮಾಡ್ತಾ ಇದ್ದೀರ ಜನ? ಏನಿದು? ಹಿಂಗೆ ನಾನೇನಾದರೂ ಮಾಡೋಕ್ಕೆ ಹೋದರೆ ಅದನ್ನು ಮಾಡೋಕ್ಕೆ ಬಿಡಲ್ಲ ಅವಳು. ಹಿಂಗೆ ಬಂದು ನನಗೆ ಹಿಂಸೆ ಕೊಡೋದು, ಇಲ್ಲಾಂದರೆ ಡಿಸ್ಟರ್ಬ್ ಮಾಡೋದೇ ನಮ್ಮ ಜಾನೋ ಕೆಲಸ. ಅಯ್ಯೋ ಇಟ್ಟ ಗುಡ್ ಗರ್ಲ್ ಬಂಗಾರ ನೀನು. ಏನು ಹೇಳ? ಇವಾಗ ಅದೇ ಹಾಕಕ್ಕೆ ಹೋಗಿ ಇಲ್ಲೆಲ್ಲ ಚೆಲ್ಲಿಟ್ಟಾಯ್ತು. ಇದೇ ಇವ್ರು ಮಾಡೋ ಕೆಲಸ ಅಲ್ಲ ಮಗಳೇ? ಏನು ಚಿನಿ? ಏನು ಜಾನು? ಏಯ್ ಜಾನು ಪಪ್ಪು, ಇವಾಗ 1 ಕಪ್ ತಗೊಂಡಿದ್ದೀನಿ ನಾನು ಹಾಲಿನ ಪೌಡ್ರು. ನಾನು ಇದಕ್ಕೆ ಹಾಕ್ಕೊಳ್ತೀನಿ. ಇದಕ್ಕೆ ಈ ಕಪ್ಪಲ್ಲೇ 2 ಲೋಟ ನಾನು ನೀರು ಹಾಕ್ಕೊಳ್ತೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಅದೆಲ್ಲ ಗಂಟೆಲ್ಲ ಇರುತ್ತಲ್ಲ, ಹಾಲಿನ ಪೌಡ್ರಿಂದ ಇದೆಲ್ಲ ಇರುತ್ತಲ್ಲ, ಪೌಡ್ರೆಲ್ಲ ಇರಬಾರ್ದು. ಆ ಥರ ಆ ನೀರಿಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಒಂದು ಕಸ್ಟರ್ಡ್ ಪೌಡ್ರ್ ಇದ್ದರೆ ಸಾಕು. ಅದರಲ್ಲಿ ಆರಾಮಾಗಿ ಒಂದು 40 ರೂಪಾಯಿ ಇದು ಕಸ್ಟರ್ಡ್ ಪೌಡ್ರ್ ತಂದುಬಿಟ್ರೆ ಆರಾಮಾಗಿ ಒಂದು 10 ಕಪ್ ಅಂತೂ ಹಾಗೆ ಆಗುತ್ತೆ. ಚೆನ್ನಾಗಿರುತ್ತೆ ಅದರ ಟೇಸ್ಟು. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ.
ಈಗ ಚೆನ್ನಾಗಿ ಮಿಕ್ಸ್ ಆಗಿದೆ, ಕಾಣಿಸ್ತಿದೆ ಅನಿಸುತ್ತೆ. ಚೆನ್ನಾಗಿ ಮಿಕ್ಸ್ ಆಗಿದೆ ನೋಡಿ. ಇವಾಗ ಇದನ್ನು ಕಾಯಕ್ಕಿಟ್ಟಿದ್ದೀನಿ, ಚೆನ್ನಾಗಿ ಕಾಯಬೇಕು, ಅದು ಕುದಿಬೇಕು ಚೆನ್ನಾಗಿ. ಅಷ್ಟರಲ್ಲಿ ನಾನೀಗ ಕಸ್ಟರ್ಡ್ ಪೌಡ್ರ್ ರೆಡಿ ಮಾಡ್ಕೊಳ್ಳೋಣ. ನೋಡಿ, ಕಸ್ಟರ್ಡ್ ಪೌಡ್ರ್ ತೊಗೊಂಡಿದ್ದೀನಿ, ವೆನಿಲಾ ಫ್ಲೇವರು. ನಾನು ಇದನ್ನೇ ಯೂಸ್ ಮಾಡ್ತಾ ಇರೋದು ಇವಾಗ. ನಿಮಗೆ ಬೇಡ ಅಂದರೆ ಬೇರೆದು ಕೂಡ ನೀವು ಯೂಸ್ ಮಾಡ್ಕೋಬೋದು, ಬೇರೆ ಫ್ಲೇವರ್ಸು ಕೂಡ ಹಾಕ್ಕೋಬೋದು, ಟೇಸ್ಟ್ ಚೆನ್ನಾಗಿರುತ್ತೆ. ನಾನು ವೆನಿಲಾ ಫ್ಲೇವರ್ನ ನಾನು ಯೂಸ್ ಮಾಡ್ತಾಯಿದ್ದೀನಿ. ನಾನೊಂದು 4 ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಈಗ 4 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಬರೀ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ನಾನೊಂದು ಗ್ಲಾಸ್ ನೀರು ಹಾಕ್ಕೊಂಡು, ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು, ಒಂದು ಸಣ್ಣ ಗ್ಲಾಸಲ್ಲಿ ನಾನು ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಅದು ಅಷ್ಟೇ, ಗಂಟಿರಬಾರ್ದು, ಆ ಥರ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಆಯಿತು, ನೋಡಿದ್ರೆ ಚೆನ್ನಾಗಿ ಮಿಕ್ಸ್ ಆಗಿದೆ. ಚೆನ್ನಾಗಿ ಕುದೀತಾ ಇದೆ, ಕುದಿಬೇಕು. ಚೆನ್ನಾಗಿ ಕುದಿಸ್ಕೊಳ್ಳೋಣ ಇದನ್ನು ಗಟ್ಟಿಯಾಗೋ ತನಕ. ಅಡುಗೆ ಮಾಡ್ತಿದ್ಯಾ? ತಿರ್ಸು ಚೆನ್ನಾಗಿ. ಅಡುಗೆ ಮಾಡ್ತಾ ಇದ್ದಾಳಂತೆ ನಮ್ಮ ಸಿನಿಮಾ. ಏನು ಮಾಡ್ತಾ ಇರೋದು ನೀನು? ಜೋರಾಗಿ ಹೇಳ್ಬೇಕು. ಐಸ್ ಕ್ರೀಮು. ಯಾರು ಹೇಳ್ಕೊಟ್ಟಿದ್ದು ನಿಂಗೆ ಮಾಡೋಕ್ಕೆ? ನಾನಾ? ಗಟ್ಟಿಯಾಗಿದೆ ನೋಡಿ. ಹಾಲು ಎಷ್ಟೊಂದು ಕಡಿಮೆ ಆಗಿದೆ ಅಲ್ಲ, ಚೆನ್ನಾಗಿ ಕುದ್ದಿ ಇಷ್ಟ ಆಗಿದೆ. ನಾನಿವಾಗ ಸ್ವಲ್ಪ ಸಕ್ಕರೆ ಹಾಕ್ಕೊಳ್ತೀನಿ ಅದಕ್ಕೆ. ನಾನೀಗ ಇದರಲ್ಲಿ ಅರ್ಧ ಕಪ್ಪಷ್ಟು ಸಕ್ಕರೆ ಹಾಕ್ಕೊಳ್ತೀನಿ. ಸ್ವೀಟ್ ಎಷ್ಟು ಅಂತ ನೋಡಿಕೊಂಡು ನೀವು ಹಾಕ್ಕೊಬೋದು. ಐಸ್ ಕ್ರೀಮ್ ಮಾಡೋದು ಖುಷಿ ನೋಡಿ ಅವಳಿಗೆ, ಹೆಂಗಿದೆ. ಓಕೆ, ಈಗ ಇದಕ್ಕೆ ಈ ಕಸ್ಟರ್ಡ್ ಪೌಡರ್ ಹಾಕೋಣ. ಈಗ ಕಡಿಮೆ ಮಾಡ್ಕೊಂಡಿದ್ದೀನಿ, ಸಿಮ್ಮಲ್ಲಿಟ್ಟು ನಾನು ಅದನ್ನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ನಲ್ಲ ಕಸ್ಟರ್ಡ್ ಪೌಡ್ರು, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಮಿಕ್ಸ್ ಮಾಡೋಣ ಚೆನ್ನಾಗಿ. ಸಿಮ್ಮಲ್ಲಿ ಇಟ್ಕೊಂಡಿದ್ದೀನಿ ನೋಡಿ, ಹಂಗೆ ಗಟ್ಟಿ ಆಗ್ತಾಯಿದೆ. ಅಷ್ಟು ಬೇಗ ಹಾಕ್ತಿದ್ದಂಗೆ ಗಟ್ಟಿ ಆಗೋಯ್ತು ಅಲ್ವಾ? ನೋಡಿ, ಏನೊಂದು 2 ನಿಮಿಷ ಇದನ್ನು ಮಾಡಿಕೊಂಡ್ರೆ ಸಾಕು. 1-2 ನಿಮಿಷ ಬಿಸಿ ಕುದಿಸ್ಕೊಂಡ್ರೆ ಇದನ್ನು ಆಗುತ್ತೆ. ಎಷ್ಟು ಚೆನ್ನಾಗಿ ಆಗ್ತಾಯಿದೆ. ಇದು ನನಗೆ ಬಿಸಿ ಇರುತ್ತೆ ಮಗಳೇ, ತಿನ್ನೋಕ್ಕಾಗಲ್ಲ. ತಣ್ಣಗಾದ್ಮೇಲೆ ತಿನ್ಬೇಕು ಇದನ್ನು. ನೋಡಿ ಆಗಿದೆ. ಈಗ ಇದು ತಣ್ಣಗಾಗಬೇಕು, ಒಂದು ಸ್ವಲ್ಪ ಫುಲ್ ತಣ್ಣಗಾಗಲಿ. ತಣ್ಣಗಾಗಕ್ಕೆ ಬಿಡೋಣ ಆಯಿತಾ? ತಣ್ಣಗಾಗಲಿ. ಅಷ್ಟರಲ್ಲಿ ನಾನು ಬಾಳೆಹಣ್ಣ ಫ್ರೀಸರಿಗೆ ಇಟ್ಟಿದ್ನಲ್ಲ, ಆಗಿದೆ. ಇದನ್ನು ರೆಡಿ ಮಾಡ್ಕೊಂಬಿಡೋಣ. ನೋಡಿ ಎಷ್ಟು ಚೆನ್ನಾಗಾಗಿದೆ. ಮುರ್ದೆ ಹೋಗ್ತಾಯಿದೆ. ನೋಡಪ್ಪ, ನಮ್ಮ ಜಾನು ಫಸ್ಟ್ ನೋಡ್ತಾಳಿರಿ. ಏನು ಆಗಿದ್ಯಾ? ತಗೋಬೋದಾ? ಇದನ್ನು ಮಾಡ್ಬೋದಾ? ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತೀನಿ. ಈಗ ಡೈರಿ ಮಿಲ್ಕ್ ಚಾಕ್ಲೇಟ್ನ ಹಾಕ್ತಿದ್ದೀನಿ. ನಾನು 10 ರೂಪಾಯಿ ನಾವು 2 ತೊಗೊಂಡಿದ್ದೆ, ಅದನ್ನು ಹಾಕ್ತಾಯಿದ್ದೀನಿ ನೋಡಿ. ಮೆಲ್ಟ್ ಆಗಿಬಿಟ್ಟಿದೆ ಅದು ಒಂದು ಸ್ವಲ್ಪ. ಈಗ ಒಂದು 2 ಸ್ಪೂನ್ ಸಕ್ಕರೆ ಹಾಕ್ಕೊಳ್ತೀನಿ. ಅಂದರೆ ಅದು ಸ್ವೀಟಿಗೆ ನೋಡಿಕೊಂಡು, ಅದು ಹೆಂಗೂ ಬಾಳೆಹಣ್ಣು ಸ್ವೀಟು, ಚಾಕ್ಲೇಟ್ ಬೇರೆ ಹಾಕಿದ್ದೀನಿ, ಹಾಗಾಗಿ 1-2 ಸ್ಪೂನ್ ಸಕ್ಕರೆನೂ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಬಾದಾಮ್ ಪೌಡ್ರನ್ನೂ ಹಾಕ್ಕೊಳ್ತಾ ಇದ್ದೀನಿ. ಆಗಿರುತ್ತೆ. ಹಾಗೆ ಸ್ವಲ್ಪ ಹಾಲು. ಇಲ್ಲಿ ನೋಡಿ, ಚೆನ್ನಾಗಿ ಪೇಸ್ಟ್ ಆಗಿದೆ. ಎಷ್ಟು ಗಟ್ಟಿಯಾಗಿ ಚೆನ್ನಾಗಾಗಿದೆ. ನಾವಿವಾಗ ಐಸ್ ಹಾಕಬೇಕು.
ಇದಾಗಕ್ಕೂ ಮುಂಚೆನೆ ತಿನ್ಸಂತೆ. ಟೇಸ್ಟ್ ಇದೆಯಾ? ಐಸ್ ಆದ್ಮೇಲೆ ತಿನ್ನೋಣ ಆಯ್ತಾ? ಇದನ್ನ ಇದು ಬಾಕ್ಸಿಗೆ ಹಾಕೊಳ್ತಾ ಇದ್ದೀನಿ. ಸ್ಟೀಲ್ ಬಾಕ್ಸ್ ಎಲ್ಲ ಹಾಕೊಳ್ತಿದ್ದೀನಿ. ಆಗಿದೆ. ಈಗ ಇದನ್ನು ನಾನು ಫ್ರೀಸರಲ್ಲಿ ಇಡ್ತೀನಿ. ಒಂದು 6 ರಿಂದ 7 ಅವರ್ ಫ್ರೀಸರಲ್ಲಿ ಇಡೋಣ. ಇದೆಯಲ್ವಾ, ಇವಾಗ ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ಪಲ್ಪ್ ಮೂಡ್ ಅಂತಾರಲ್ಲ ಆ ಥರ ಗಿರ್ ಅನ್ನಿಸ್ಕೊಂಡ್ಬಂದರೆ ಸಾಕು. ಮಿಕ್ಸಿ ಮಾಡ್ಕೊಂಡು ಆಗಿದೆ. ನಾನಿವಾಗ ಈ ಬಾಕ್ಸಿಗೆ ಹಾಕೊಳ್ತೀನಿ. ನೋಡಿ ಚೆನ್ನಾಗಿ ನಾನು ಇದಕ್ಕೆ ಬಾದಾಮಿನ ಕುಟ್ಟಿಟ್ಕೊಂಡಿದ್ದೀನಿ, ಅದನ್ನು ಸ್ವಲ್ಪ ಹಾಕ್ತೀನಿ. ಈ ಪುಡಿನ ಇದಕ್ಕೆ ಹಾಕ್ಕೊಂಡು ಒಂದು ಮಿಕ್ಸ್ ಮಾಡ್ಕೊಳ್ತೀನಿ, ಎಲ್ಲ ಕಡೆ ಸ್ಪ್ರೆಡ್ ಆಗಲಿ ಅಂಥೇಳಿ. ಹಾಗೆ ಇದನ್ನು ಹಾಕ್ಕೊಳ್ಳೋದು ಆಪ್ಷನಲ್ಲು, ಇಷ್ಟ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ನಾನು ಹಾಕ್ಕೊಳ್ತೀನಿ. ಈಗ ಗಾರ್ನಿಷಿಗೆ ಇವಾಗ ಇದನ್ನು ಫ್ರೀಸರಲ್ಲಿ ಒಂದು 6 ರಿಂದ 7 ಗಂಟೆ ಇಡೋಣ, ಅಥವಾ ಓವರ್ ನೈಟ್. ಇವಾಗ ಹೆಂಗಿದ್ರು ಸಂಜೆ ಆಗಿದೆ, ಇವತ್ತು ನೈಟ್ ಎಲ್ಲ ಇರಲಿ, ನಾಳೆ ಬೆಳಗ್ಗೆ ಅದನ್ನು ಹೇಗಾಗಿದೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ. ನಾನಿಲ್ಲಿ ಮತ್ತೆ ಬೆಳಗ್ಗೆಯಿಂದ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ತಿಂಡಿ ಮಾಡೋಣ ಅಂತ ಹೇಳಿಬಿಟ್ಟು ನೈಟೇ ನಾನು ಅಕ್ಕಿನ ರುಬ್ಬಿಟ್ಟಿದ್ದೆ. ದೋಸೆಗೂ ಆಗುತ್ತೆ, ಇಡ್ಲಿಗೂ ಆಗುತ್ತೆ ಅಂತ ಹೇಳಿಬಿಟ್ಟು ನಾನಿಲ್ಲಿ ರುಬ್ಬಿಟ್ಟಿದ್ದೆ. ಹಿಟ್ಟು ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿದೆ, ಚೆನ್ನಾಗಿ ಪರ್ಮೆಂಟೇಷನ್ ಆಗಿದೆ. ಇವಾಗ ಸೆಕೆ ಅಲ್ವಾ, ಬಿಸಿಲು ಜಾಸ್ತಿ, ಸೆಕೆ ಇರೋದ್ರಿಂದ ಬೇಗನೆ ಪರ್ಮೆಂಟೇಷನ್ ಆಗುತ್ತೆ, ಚೆನ್ನಾಗಾಗತ್ತೆ. ಇಲ್ಲಿ ನೋಡಿ ಅಷ್ಟು ಬೇಗ ನಮ್ಮ ಜಾನು ಎದ್ದು ಬಂದು ಹಿಟ್ಟೆ ನೋಡ್ತಾ ಇದ್ದೀನಿ, ಅಷ್ಟರಲ್ಲಿ ಕೈ ಹಾಕಿ ನಾನು ಒಂದು ಕೆಲಸ ಮಾಡೋಕ್ಕೋದ್ರೆ ಅವರು ಡಬಲ್ಲಾಗಿ ನನಗೆ ಕೆಲಸ ಕೊಡ್ತಾರೆ. ಹಾಗೆ ನೋಡಿ ಬೆಳಗ್ಗೆ ಎದ್ದು ಬಂದಿದ್ದೆ, ಎತ್ಕೋ ಅಂಥೇಳಿ ನನಗೆ, ಇಲ್ಲಾಂದರೆ ಎತ್ಕೊಂಡಿರ್ಬೇಕು, ಇಲ್ಲಾಂದರೆ ಈ ಥರದ್ದೇನಾದರೂ ಒಂದು ಮಾಡಿರ್ತಾರೆ. ಈ ಕಡೆ ಆಲೂಗಡ್ಡೆನೂ ಬೇಯಕ್ಕೆ ಹಾಕಿದ್ದೀನಿ. ದೋಸೆಗೆ ಆಲೂಗಡ್ಡೆ ಪಲ್ಯ ಮಾಡೋಣ ಅಂತ, ಇನ್ನೊಂದು ಕಡೆ ಮಕ್ಕಳಿಗೆ ಹಾಲು ಕೊಡೋಣ ಅಂತ ಹಾಲು ಕಾಯಕ್ಕಿಟ್ಟಿದ್ದೀನಿ. ನೋಡಿ ಆಲೂಗಡ್ಡೆ ಪಲ್ಯನೂ ರೆಡಿಯಾಗಿದೆ. ಪಾಪೋರಿಗೂ ತಿಂಡಿ ಹಾಕ್ಕೊಟ್ಟೆ, ಅವರು ತಿಂತಾ ಇದ್ದಾರೆ. ಮಕ್ಕಳು ತಿಂಡಿ ತಿಂದರು, ಈಗ ನಾನು ತಿಂಡಿ ತಿನ್ಕೊಳ್ತಾ ಇದ್ದೀನಿ. ಊರಲ್ಲೇ ಒಂದು ಮದುವೆ ಇತ್ತು ಗೊತ್ತಿರೋರ್ದೆ, ಹಾಗಾಗಿ ಮದುವೆಗೆ ಹೋಗೋಣ ಅಂತ ಹೇಳಿಬಿಟ್ಟು ನಾನು ಚಿನಿಮಾ ಜಾನು ಎಲ್ಲರೂ ರೆಡಿಯಾಗಿ ಹೊರಟಿದ್ದೀವಿ. ಜಾನು ಏನು ಹೇಳು. ಮದುವೆಗೂ ಬಂದು ಒಂದು ಸ್ವಲ್ಪ ಹೊತ್ತಿದ್ದು ಹಾಗೆ ಹುಡುಗಿನ ಮಾತಾಡಿಸ್ಕೊಂಡು ಊಟ ಮಾಡೋಣ ಅಂತ ಹೇಳಿಬಿಟ್ಟು ಬಂದ್ವಿ. ವೆರೈಟಿ ಊಟ ತುಂಬ ಚೆನ್ನಾಗಿತ್ತು. ಮದುವೆ ಅಂದಮೇಲೆ ಅಂದರೆ ಮದುವೆಗೆ ಹೋಗೋದೇ ಅದಕ್ಕೆ ಅಲ್ವಾ, ಒಂದು ಊಟಕ್ಕೆ, ಒಂದು ಹುಡುಗಿನ ನೋಡೋಕ್ಕೆ ಹೇಗಿದ್ದಾರೆ ಏನು ಅಂತೇಳಿ ನೋಡೋಕ್ಕೆ. ನೀವು ಯಾಕೆ ಹೋಗ್ತೀರಾ ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಮಾಡಿ. ಹಾಗೆ ಮನೆಗೆ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ. ಹಾಗೆ ಬಿಸಿಲಿತ್ತಲ್ವ, ಐಸ್ ಕ್ರೀಮ್ ಮಾಡಿದ್ವಲ್ಲ, ಅದು ಹೇಗಾಗಿದೆ ಅಂಥೇಳಿ ಟೇಸ್ಟ್ ನೋಡೋಣ ಅಂತೇಳಿ. ಇದು ಬನಾನಾ ಐಸ್ ಕ್ರೀಮು, ಇದು ವೆನಿಲಾ ಐಸ್ ಕ್ರೀಮ್. ಹೇಗಿದೆ? ಸಕ್ಕತ್ತಾಗಿದೆ. ಟೇಸ್ಟ್ ಮಾಡೋಣ ಹೇಗಿದೆ ಅಂತೇಳಿ. ಎಷ್ಟು ಸೂಪರ್ ಆಗಿದೆ. ಇದು ಬನಾನಾ ಐಸ್ ಕ್ರೀಮು. ಇದು ಕೂಡ ಸೂಪರ್ ಆಗಿದೆ. ಚಿನಿಮಾ ಹೇಗಿದೆ? ನಿನಗೆ ಯಾವ್ದು ತುಂಬ ಇಷ್ಟ ಆಯಿತು? ಅದಾ ವೆನಿಲಾ ಇಷ್ಟ ಆಯ್ತಾ? ಹೇಗಿದೆ ಚಿನಿಮಾ? ಐಸ್ ಕ್ರೀಮಿಗೆ ಎಷ್ಟು ರೂಪಾಯಿ ಕೊಡ್ಬೋದು? 100 ರೂಪೀಸಾ? ಓಕೆ, ತಿನ್ನು. ಚೆನ್ನಾಗಿದ್ಯಾ? ಇಷ್ಟ ಆಯ್ತಾ? ಯಾರು ಮಾಡಿದ್ದು ಮಗಳ? ಇದು ನೀನು ಮಾಡಿದ್ದಾ? ಹಾಂ. ಜಾನು ಚೆನ್ನಾಗಿದ್ಯಮ್ಮ? ಚೆನ್ನಾಗಿದ್ಯಾ? ಸೂಪರಾ? ಯಾರು ಮಾಡಿದ್ದ ಐಚಿಮೋ? ನಾನು ಮಾಡಿದ್ದಾ? ಸರಿ ತಿನ್ನು.